ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈ ದಿನ ನಾನು ವೈದ್ಯನಾಥೇಶ್ವರ ಕ್ಷೇತ್ರದಲ್ಲಿದ್ದೇನೆ. ನೀವೆಲ್ಲ ತಿಳಿದ ಹಾಗೆ ನಾಥೇಶ್ವರ ಎಂದರೆ ವೈದ್ಯರುಗಳಿಗೆ ವೈದ್ಯ. ಅಂದರೆ ಯಾವುದೇ ಕಾಯಿಲೆ ಇರಲಿ, ಯಾವುದೇ ಆದಂಥ ರೀತಿಯಾದಂತಹ ವ್ಯಾಧಿಗಳಿರಲಿ, ಮಾಟ ಮಂತ್ರ ತಂತ್ರದಿಂದ ಬಂದಂಥ ದೋಷವೇ ಇರಲಿ, ಅಂತಹ ಎಲ್ಲ ಒಂದು ದೋಷಗಳಿಗೆ ಈ ವೈದ್ಯನಾಥೇಶ್ವರನ ಒಂದು ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿದರೆ ಸಾಕು, ನೀವು ಖಂಡಿತವಾಗಲೂ ಕೂಡ ಇಲ್ಲಿ ಎಲ್ಲ ರೋಗಗಳು ಶಮನವಾಗುತ್ತೆ. ನಾನು ಎಷ್ಟೋ ಜನರನ್ನು ಇಲ್ಲಿ ಕಳಿಸಿ ಅದು ಎಲ್ಲ ರೀತಿಯ ಬಾಧೆಗಳು ವಾಸಿಯಾಗಿರುವ ಒಂದು ಉದಾಹರಣೆಯನ್ನು ನಾನು ಸಹ ಕಂಡಿದ್ದೇನೆ. ಇದು ನನ್ನ ವೈಯಕ್ತಿಕವಾಗಿ ನಾನು ಕಂಡಿರುವಂಥ ಅದ್ಭುತ ಶಕ್ತಿಯುಳ್ಳ ಶಿವನ ಮಹಾಕ್ಷೇತ್ರ. ಶಿವನು ಇಲ್ಲಿ ವೈದ್ಯನಾಗಿ ಸರ್ವ ರೋಗಗಳಿಗೂ ಕೂಡ ಇಲ್ಲಿ ವೈದ್ಯವನ್ನು ನೀಡುತ್ತಿದ್ದಾನೆ. ಯಾರದೇ ಒಂದು ರೋಗಿಗಳಿಗೆ ವೈದ್ಯ ವರ್ಕ್ ಆಗದೇ ಇದ್ದರೆ ಅಥವಾ ಔಷಧಿ ವರ್ಕ್ ಆಗದೇ ಇಲ್ಲ ಅಂದರೆ ಮಾಟ ಮಂತ್ರ ತಂತ್ರಗಳಿಂದ ರೋಗಿಗಳಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆ ವಾಸಿಯಾಗದಂತಹ ಕಾರಣದಲ್ಲಿ ವೈದ್ಯನಾಥೇಶ್ವರನ ಸನ್ನಿಧಿಗೆ ಬಂದು ಖಂಡಿತವಾಗಲೂ ಕೂಡ ಆ ದೇವರ ಅನುಗ್ರಹಕ್ಕೆ ಪಾತ್ರರಾದರೆ, ವೈದ್ಯನಾಥೇಶ್ವರನ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಲೂ ಅವರಿಗೆ ಎಲ್ಲ ರೀತಿಯಾದ ಬಾಧೆ ನಿವಾರಣೆಯಾಗುತ್ತೆ ಎಂಬುದು ಖಂಡಿತ ಸತ್ಯ. ನೋಡಿ, ಇದೆಲ್ಲವೂ ಕೂಡ ವೈದ್ಯನಾಥೇಶ್ವರನ ಕಳಸ. ಇದು ವೈದ್ಯನಾಥ ಕ್ಷೇತ್ರ, ವೈದ್ಯನಾಥೇಶ್ವರ ದೇವಾಲಯ ಈ ರೀತಿಯಾಗಿ ಇದೆ. ಇದು ವೈದ್ಯನಾಥೇಶ್ವರನ ಪೂಜೆಗೆ ಉಪಯೋಗಿಸುವಂಥ ಬಾವಿ. ಇದು ಜಲ, ವೈದ್ಯನಾಥೇಶ್ವರನ ಅಭಿಷೇಕಕ್ಕೆ ನೀರನ್ನು ತೆಗೆದುಕೊಳ್ಳುವಂಥ ಬಾವಿ. ನೋಡಿ, ವೈದ್ಯನಾಥೇಶ್ವರ ಸನ್ನಿಧಿಯ ಒಳಗಡೆ ದೇವಾಲಯದಲ್ಲಿ ಪಾರ್ವತಿಯ ಸನ್ನಿಧಾನವೂ ಇದೆ, ನವಗ್ರಹದ ಸನ್ನಿಧಾನವು ದೇವಾಲಯವೂ ಸಹ ಇದೆ. ಇಲ್ಲಿ ನೋಡಿ, ವೈದ್ಯನಾಥೇಶ್ವರ ದೇವಾಲಯದ ಒಂದು ಮುಖ್ಯ ದ್ವಾರದ ಪ್ರವೇಶ ದ್ವಾರ ಇದು. ನೋಡಿ, ಇದು ಶಿಂಷಾ ನದಿ, ವೈದ್ಯನಾಥೇಶ್ವರ ದೇವಾಲಯದ ದಡದಲ್ಲಿ ಇರುವಂತಹ ಶಿಂಷಾ ನದಿ. ಇದನ್ನು ಗೌರ್ಮೆಂಟ್ ಅವರು ಕ್ಲೀನ್ ಮಾಡಿಲ್ಲ, ಬಟ್ ಇಲ್ಲಿ ಶಿಂಷಾ ನದಿಯ ದಂಡೆ ಮೇಲೆ ವೈದ್ಯನಾಥೇಶ್ವರ ದೇವಾಲಯವಿದೆ. ಇಲ್ಲಿ ಮೊದಲು ದೇವಾಲಯಕ್ಕೆ ಬಂದ ಮೇಲೆ ನದಿಯಲ್ಲಿ ಕೈ ಕಾಲು ತೊಳೆದುಕೊಂಡು ಗಂಗಾ ಪೂಜೆ ಮಾಡುತ್ತಾರೆ. ಹಾಗೆ ಬೆಲ್ಲ ಮತ್ತು ಉಪ್ಪನ್ನು ದೋಷಗಳಿದ್ದಾಗ, ಯಾವುದೇ ಮನೆ ದೋಷ ಇರ್ಬೋದು, ಶರೀರ ದೋಷ ಇರ್ಬೋದು, ರೋಗಿಗಳಿಗೆ ದೋಷ ಇದ್ದಾಗ ಅವರ ಹೆಸರನ್ನು ಹೇಳಿ ಇಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ನದಿಗೆ ಬಿಡುವ ಒಂದು ಪದ್ಧತಿಯನ್ನು ಮಾಡಿಕೊಂಡಿದ್ದಾರೆ. ಗಂಗಾ ಪೂಜೆಯ ಮಾಡಿದ ನಂತರ ವೈದ್ಯನಾಥೇಶ್ವರ ಪ್ರವೇಶವನ್ನು ಮಾಡುತ್ತಾರೆ. ನೋಡಿ, ಇಲ್ಲಿ ವೈದ್ಯನಾಥೇಶ್ವರ ದೇವಾಲಯಕ್ಕೆ ನೀವು ಆರಂಭದಲ್ಲಿ ಹೋಗುವಾಗ ಇಲ್ಲಿ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ. ಹೂವು, ಹಣ್ಣು, ಕರ್ಪೂರ ಎಲ್ಲ ತೊಗೊಳೋದಕ್ಕೆ, ನದಿ ಪೂಜೆಗಿರ್ಬೋದು, ದೇವ್ರ ಪೂಜೆಗಿರ್ಬೋದು ಎಲ್ಲ ಇದೆ. ಇಲ್ಲಿ ಒಂದು ಪ್ರತೀತಿ ಇದೆ. ಏನಂತಂದರೆ, ನೀವೆಲ್ಲ ಇಲ್ಲಿ ನೋಡ್ತಿದ್ದೀರಲ್ಲ ಈ ತಟ್ಟೆಯಲ್ಲಿ, ಇಲ್ಲಿ ನಾಗ, ತೊಟ್ಟಿಲು ಅಂದರೆ ಮಕ್ಕಳಿಲ್ಲದೆ ಇರೋರಿಗೆ ತೊಟ್ಟಿಲು ಪೂಜೆ ಮಾಡಿಕೊಡೋದು, ಮತ್ತು ನಾಗದೋಷ ನಿವಾರಣೆ, ಗೃಹದಲ್ಲಿ ದೋಷ ಇದ್ದರೆ ಗೃಹ ದೋಷ ನಿವಾರಣೆ, ಮತ್ತು ಮದುವೆ ಆಗದೆ ಇರೋರಿಗೆ ಮದುವೆ ಆಗಬೇಕನ್ನೋದು, ಮತ್ತು ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಬೇಕನ್ನೋದು, ಮತ್ತು ಆರೋಗ್ಯದಲ್ಲಿ ಏರುಪೇರಾಗಿ ತುಂಬ ದಿನದಿಂದ ಆರೋಗ್ಯ ವಾಸಿ ಆಗಲಿಲ್ಲ ಅಂದರೆ, ಪ್ರೇತ ಬಾಧೆಯಿಂದ ಯಾವುದೇ ಮೆಡಿಷನ್, ಯಾವುದೇ ವೈದ್ಯವು ವರ್ಕ್ ಆಗ್ತಾಯಿಲ್ಲ ಅಂದಾಗ ನಾವು ಇಲ್ಲಿ ಬಂದು ಈ ಒಂದು ವಸ್ತುಗಳನ್ನು ತೆಗೆದುಕೊಂಡು ಇಲ್ಲಿ ಯಾವ್ಯಾವ ವಿಷಯಕ್ಕೆ ಏನೇನು ಎಂಬುದು, ಮದುವೆಗೆ ಬೇಕಾದಾಗ ಒಂದು ಗಂಡು ಮಗುಗೆ ಮದುವೆ ಆಗಬೇಕಂದಾಗ ಒಂದು ಗಂಡು ಮಗುವಿನ ಜೊತೆಯಲ್ಲಿ ಹೆಣ್ಣು ಮಗುವಿನ ಒಂದು ರೇಖಾ ಚಿತ್ರವನ್ನು ತೆಗೆದು ಪ್ರಾರ್ಥನೆ ಮಾಡಿ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಒಂದು ತಟ್ಟೆ ಇಟ್ಟಿರ್ತಾರೆ, ಅಲ್ಲಿ ಹಾಕಬೇಕು ಸಂಕಲ್ಪ ಮಾಡಿ. ಅದೇ ರೀತಿ ಗೃಹ ಕಟ್ಟಬೇಕಂದ್ರೆ ಗೃಹದ ಸಂಕಲ್ಪ, ಅದೇ ರೀತಿ ಗೃಹದಲ್ಲಿ ದೋಷ, ವಾಸ್ತು ದೋಷ ಇದ್ದರೂ ಕೂಡ ಇಲ್ಲಿ ನೀವು ಇದನ್ನು ನೀವು ಸಂಕಲ್ಪ ಮಾಡಿ ಇದು ಮಾಡ್ಬೋದು. ಇಲ್ಲಿ ಯಾವ್ಯಾವ ಇದಕ್ಕೆ ಏನೇನು ಕೊಡ್ತಾರೆ ಅಂತ ಈ ಅಂಗಡಿಯಲ್ಲಿ ವ್ಯಾಪಾರ ಮಾಡೋರಿದ್ದಾರೆ, ಅವರನ್ನೇ ನಾವು ಮಾತಾಡ್ಸೋಣ. ನೋಡಿ, ನಿಮ್ಮ ಹೆಸರು? ಸಿದ್ದಪ್ಪ. ಸಿದ್ದಪ್ಪ ಅವರೇ,
ಇದನ್ನು ಹೇಗೆ ಹೇಗೆ ಮಾಡಿ ನೀವು ಹಾಕ್ತೀರಂತ ಸ್ವಲ್ಪ ತೋರಿಸ್ತೀರಾ? ನಾಗರು ದೋಸೆ ಇರೋರು ಅಂತ ನಾಗರು ಹಾಕ್ತಾರೆ. ಅದನ್ನು ಹೆಂಗೆ ಜೋಡಿಸಿ ಮಾಡ್ತೀರಾ, ಏನೇನಂತ ಜೋಡಿಸಿಡಿ? ನಾಗರು, ಒಂದು ಬಸಪ್ಪ, ಹಾಂ, ಮನೆ, ಸ್ಕಿನ್. ಹಾಂ, ಚರ್ಮ ವ್ಯಾಧಿಗೂ ಕೂಡ ಇಲ್ಲಿ ಪರಿಹಾರ ಇದೆ. ಅದಕ್ಕೆ ಸ್ಕಿನ್ನದು ಕೂಡ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ಗಂಡು ಮದುವೆ ಮಾಡೋದಕ್ಕೆ ಇದು. ಒಂದು ವೇಳೆ ಪುತ್ರರು ಏನಾದರೂ ಗಂಟಿದ್ರೆ ಕೈಯಲ್ಲಿ ಗಂಟಿದ್ರೆ ಅಂದರೆ ಇಲ್ಲಿ ವೈದ್ಯನಾಥೇಶ್ವರ ಅಂದರೆ ನೀವೇನು ತಿಳ್ಕೊಬೇಕಂತಂದರೆ ಸರ್ವ ರೋಗಕ್ಕೂ ಕೂಡ ಇವನು ವೈದ್ಯರುಗಳ ವೈದ್ಯ ಅಂತ. ಇದನ್ನು ವೈದ್ಯನಾಥ ಪುರ ಅಂತಲೂ ಕರೀತಾರೆ. ಹಾಗೂ ಇಲ್ಲಿ ಹರಿಯುವ ನದಿ ಶಿಂಷಾ ನದಿ. ಇದು ಶಿಂಷಾ ನದಿಯ ದಡೆಯದ ಮೇಲೆ ಇರುವಂಥ ವೈದ್ಯನಾಥೇಶ್ವರ ಕ್ಷೇತ್ರ ಆಗಿದೆ. ಇಲ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಿದೆ ತಾನೇ? ಒಳ್ಳೇದಾಗುತ್ತೆ. 3 ವಾರ ಬಂದು ಮಾಡ್ತಾರೆ. ಎಷ್ಟೆಷ್ಟು ವಾರ ಮಾಡ್ತಾರೆ? ಮುಖ್ಯವಾಗಿ 3 ವಾರ ಕಂಟಿನ್ಯೂಸ್ ಆಗಿ ಮಾಡಬೇಕಾ ಇಲ್ಲ ತಿಂಗಳಿಗೆ ಒಂದು ಮಾಡ್ತಾರೆ? ಕೆಲವರು ತಿಂಗಳಿಗೆ ಮಾಡ್ತಾರೆ, ಕೆಲವರು ವಾರಕ್ಕೆ ಮಾಡ್ತಾರೆ, ಕೆಲವರು ಒಂದೇ ಸಾರಿ ಮಾಡ್ತಾರೆ. ಒಂದೇ ಸಲ 3 ಸಲ ತಗೊಂಡ್ಬಿಟ್ಟ ಆ ಥರ ಅಲ್ಲ, ಒಂದೇ ಸಾರಿ ಬಂದು ಒಂದ್ಸಾರಿ ಪೂಜೆ ಮಾಡಿಸ್ಕೊ. ಯಾವ್ಯಾವ ರೋಗಕ್ಕೆ ನೀವು ಕೊಟ್ಟಿದ್ದೀರಾ ಇಲ್ಲಿ ಜೋಡಿಸಿ? ಸ್ಕಿನ್ ಅಲರ್ಜಿದು, ದೋಸದ್ದು, ಮನೆಗೆ ಏನೋ ಪ್ರಾಬ್ಲಮ್ ಇದ್ರೆ ಮನೆ ಅದನ್ನ ಉಂಡಿಗೆ ಹಾಕ್ತಾರೆ, ಇಲ್ಲ ಮಂಗಳಾರ ತಟ್ಟೆಗೆ ಹಾಕ್ತಾರೆ. 500 ಮಂಗಳಾರ ತಟ್ಟೆಗೆ ಹಾಕ್ತಾರೆ. ಹಾಂ, ಇಲ್ಲಿ ನೋಡಿ, ಇದೆಲ್ಲವನ್ನು ಇವ್ರು ಹೇಳಿದ್ರು, ಇವ್ರ ಕೈಲಿ ಹೇಳಿಸ್ದೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಕೂಡ ತುಂಬ ವರ್ಷದಿಂದ ಇಲ್ಲಿಗೆ ಬರ್ತೀನಿ. ನನ್ನ ಒಂದು ಕೆಲವೊಂದು ಮನೆಯ ಒಂದು ಸಮಸ್ಯೆಗಳು ಮತ್ತು ಆರೋಗ್ಯಗಳು ಕೂಡ ಇಲ್ಲಿ ವಾಸಿಯಾಗಿದೆ. ಅದೇ ರೀತಿ ಇಲ್ಲಿ ಬರುವಂಥ ಎಲ್ಲ ಒಂದು ಜನರಿಗೂ ಕೂಡ ಒಳ್ಳೆಯದಾಗಿದೆ ಅನ್ನುವಂಥದ್ದು ಪ್ರತೀತಿ ಇದೆ. ಹಾಗೆ ನಾನೇ ಎಷ್ಟೋ ಜನಕ್ಕೆ ಇಲ್ಲಿ ತುಂಬ ಕಾಯಿಲೆಗಳನ್ನು ಇದ್ದಂಥವರು ಮತ್ತು ಇದ್ದಕ್ಕಿದ್ದಂಗೆ ರೋಗ ಬಂದುಬಿಟ್ಟು ಅವರು ವೃದ್ಧಾಪ 34 ವರ್ಷದವರು 60 ವರ್ಷದವ್ರ ಥರ ಆಗಿದ್ದರು. ಅವರಿಗೆ ಇಲ್ಲಿ 3 ಸಲ ಹೋಗಿ ಬನ್ನಿ ಅಂತ ಹೇಳಿದ್ದೆ. ಅವರು ತಮ್ಮ ಚೈತನ್ಯ ಯೌವನವನ್ನು ಮತ್ತೆ ಪಡೆದಿದ್ದು ನಾನು ಕಳಿಸಿದವರು ಒಬ್ಬರಲ್ಲಿ ಆಗಿದೆ. ಬೆಡ್ ರಿಡನ್ ಇದ್ದವರು, ICUನಲ್ಲಿದ್ದವರು ಸಹ ಬದುಕಿರುವಂಥವರು ಕೂಡ ನನ್ನ ಒಂದು ಕಳಿಸಿದವರಲ್ಲಿ ಖಂಡಿತವಾಗ್ಲೂ ಉದಾಹರಣೆಗಳು ಇದು ಒಂದೆರಡು ಹೇಳಿದ್ದೀನಿ, ತುಂಬ ಉದಾಹರಣೆಗಳು ಇದೆ. ನೀವು ಸಹ ಒಮ್ಮೆ ಬಂದು ಇಲ್ಲಿ ಭೇಟಿ ನೀಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಹ ಇಲ್ಲಿ ವೈದ್ಯನಾಥೇಶ್ವರದಲ್ಲಿ ಆರೋಗ್ಯದ ವಿಚಾರವಾಗಿ ಖಂಡಿತವಾಗಲೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ನೀವು ಕೂಡ ನಂಬಿ ಈ ಒಂದು ದೇವಾಲಯಕ್ಕೆ ಯಾರ್ಯಾರು ಬಂದಿದ್ರು ಅಂತ ನಾವು ಇತಿಹಾಸವನ್ನು ನೋಡುವಾಗ ಹಿಂದೆ ಹೊಯ್ಸಳಕಾರದ ವಿಷ್ಣುವರ್ಧ ಮಹಾರಾಜ, 2ನೇ ಕೃಷ್ಣದೇವರಾಯ, ಚೋಳರು ಮತ್ತು ಗಂಗರಾಜರು ಅವರೆಲ್ಲ ಬಂದು ಇಲ್ಲಿ ದೇವರ ದರ್ಶನ ಮಾಡಿ ಪೂಜೆ ಮಾಡಿದಂಥ ಪುಣ್ಯ ನೆಲ. ನಾವು ಅಲ್ಲಿ ಇಲ್ಲಿ ಎಲ್ಲಿ ಹೋಗೋದು? ನಮ್ಮ ಕರ್ನಾಟಕದ ಜನರು ಎಷ್ಟು ಅದೃಷ್ಟವಂತರಲ್ವ. ಅವರು ಇಲ್ಲಿ ಬಂದು ನಮ್ಮದೇ ಮದ್ದೂರು, ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿರುವಂತಹ ಈ ಸ್ಥಳದಲ್ಲಿ ವೈದ್ಯನಾಗಿ ಕುಂತಿರುವಂತಹ ಅದ್ಭುತ ಮತ್ತು ಪವಾಡಗಳನ್ನು ಸೃಷ್ಟಿಸುವಂತಹ ನಮ್ಮ ವೈದ್ಯನಾಥೇಶ್ವರನನ್ನು ನಾವು ಎಲ್ಲರೂ ಕೂಡ ಬಂದು ದರ್ಶನ ಮಾಡಿ ಆರೋಗ್ಯವಂತರಾಗಿ ವೈದ್ಯರನ್ನು, ನಾವು ಮಹಾವೈದ್ಯರನ್ನು ಪ್ರತಿದಿನವೂ ಸ್ಮರಣೆ ಮಾಡುವಂಥ ಆಗಬೇಕನ್ನೋದು ನನ್ನ ಆಸೆ. ನೀವು ಸಹ ಈ ಕ್ಷೇತ್ರದ ಈ ಒಂದು ಮಹಿಮೆಯನ್ನು ಇದು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸೋಮವಾರದ ದಿನ ನಿಮಗೆ ವಿಶೇಷವಾಗಿರುತ್ತೆ. ಬೇರೆ ದಿನಗಳಲ್ಲೂ ನೀವು ಹೋಗಿ ದಿನ ಪೂಜೆಯನ್ನು ಮಾಡ್ಬೋದು, ಬೆಳಗ್ಗೆ ಮಾತ್ರ ಅಭಿಷೇಕ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅವರು ಸೋಮವಾರ ವಿಶೇಷ ಮಾಡಿರೋದ್ರಿಂದ ಸೋಮವಾರ ಪ್ರದೋಷ ಪೂಜೆ ಅಭಿಷೇಕವೂ ಸಹ ಇಲ್ಲಿ ಇರುತ್ತೆ. ನೀವು ಸೋಮವಾರ ಬೆಳಗ್ಗೆ ಮತ್ತು ಸಂಜೆ 2 ದಿನದಲ್ಲೂ ಕೂಡ ಅಭಿಷೇಕವನ್ನು ಇಲ್ಲಿ ನೋಡ್ಬೋದು, ವಿಶೇಷವಾಗಿರುತ್ತೆ. ಬೇರೆ ಬೇರೆ ಹಬ್ಬಗಳಲ್ಲೂ ಕೂಡ ಇಲ್ಲಿ ವಿಶೇಷವಾದ ಜಾತ್ರೆ ಮತ್ತು ವಾರ್ಷಿಕೋತ್ಸವ ಎಲ್ಲವನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ನಮಗೆ ಡಾಕ್ಟ್ರುಗಳಿಂದ ವಾಸಿಯಾಗದಂಥ ಕೆಲವು ಕಾಯಿಲೆಗಳನ್ನು ನಾವು ಈ ಕ್ಷೇತ್ರದಲ್ಲಿ ಖಂಡಿತವಾಗಲೂ ವಾಸಿಯಾಗುತ್ತೆ ಅನ್ನೋದನ್ನು ನನ್ನ ನಂಬಿಕೆಯಿಂದನೂ ನಾನು ಹೇಳ್ತಾ ಇದ್ದೀನಿ. ಪ್ರಾಕ್ಟಿಕಲಾಗಿ ನೀವು ಸಹ ಎಲ್ಲರೂ ಸಹ ಇಲ್ಲಿ ಬಂದು ಒಮ್ಮೆ ಈ ದೇವರ ದರ್ಶನವನ್ನು ಮಾಡಿಕೊಳ್ಳಿ. ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಮುಖ್ಯವಾದ ವೈದ್ಯನಾಥೇಶ್ವರ. ನಮ್ಮ ಕರ್ನಾಟಕದಲ್ಲಿ ಇದಲ್ಲದೆ ಇನ್ನು ಬೇಕಾದಷ್ಟು ವೈದ್ಯನಾಥೇಶ್ವರ ಸ್ಥಳಗಳಿವೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವುದು ನಮ್ಮ ಮದ್ದೂರಿನ ವೈದ್ಯನಾಥೇಶ್ವರ. ಇಲ್ಲಿ ನಮಗೆ ಇದೇ ಮದ್ದೂರಿನಲ್ಲಿ ಗ್ರಾಮ ದೇವತೆ ಆಗಿರುವಂಥ ಮದ್ದೂರಮ್ಮನ ದರ್ಶನವನ್ನು ಸಹ ನಾವು ಯಾವುದೇ ಕಾರಣಕ್ಕೂ ಮಾಡದೆ ಹೋಗಬಾರ್ದು. ಯಾಕೆಂದರೆ ಅವಳ ಗ್ರಾಮದಲ್ಲಿರುವಂಥ ಈ ದೇವರ ಒಂದು ಅನುಗ್ರಹ ಆಗಬೇಕಂತಂದರೆ ಮದ್ದೂರಮ್ಮನ ದರ್ಶನವನ್ನು ಒಮ್ಮೆ ಮಾಡಿ ಅವಳನ್ನು ದರ್ಶನ ಮಾಡಿದ ನಂತರ ಮೊದಲಾಗಲಿ ಅಥವಾ ಕೊನೆಯಲ್ಲಾಗಲಿ ನೀವು ದೇವರ ದರ್ಶನ ಮಾಡಿದ ನಂತರ ನೀವು ಖಂಡಿತ ದರ್ಶನ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು. ಮತ್ತೊಮ್ಮೆ ನಾನು ಬೇರೆ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.